ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ, ನಾವಿರೋದೇ ಅಡ್ಡಾದಿಡ್ಡಿ ಸವಾರಿ ಮಾಡೋಕೆ ಅಂತ ಸವಾರರು ಮನಸೋ ಇಚ್ಛೆ ಗಾಡಿ ಚಲಾಯಿಸುತ್ತಿದ್ದಾರೆ. ಟ್ರಾಫಿಕ್ ಪೊಲೀಸರ ವಾರ್ನಿಂಗ್ಗೂ ಬೈಕ್ ಸವಾರರು ಬುದ್ಧಿ ಕಲ್ತಿಲ್ಲ. ಫುಟ್ಪಾತ್ ಮೇಲೆ ಬೈಕ್ ಸವಾರರ ಅಡ್ಡ ಸವಾರಿ. ಪಾದಚಾರಿಗಳ ರಕ್ಷಣೆಗಾಗಿ ಟಿವಿ9 ನಿರಂತರ ಅಭಿಯಾನ. ಮೇಡಮ್, ಫುಟ್ಪಾತ್ ಮೇಲೆ ಗಾಡಿ ಓಡಿಸೋದು ತಪ್ಪು. ಫುಟ್ಪಾತ್ ಮೇಲೆ ಇದ್ದೀರಾ, ಪಾದಚಾರಿಗಳಿಗೆ ಸಂಕಷ್ಟ ಇದೆ, ಏನು ಹೇಳ್ತೀರಾ ಸರ್? ಒಂದು ನಿಮಿಷ, ಫುಟ್ಪಾತ್ ಮೇಲೆ ನೋಡಿ ಮೇಡಮ್. ರಾಜಧಾನಿಯಲ್ಲಿ ರಸ್ತೆಗಳೆಲ್ಲವೂ ಇಕ್ಕಟ್ಟು. ಒಮ್ಮೆ ಟ್ರಾಫಿಕ್ ಜಾಮ್ ಆದ್ರೆ ಕಿಲೋಮೀಟರ್ ಗಟ್ಟಲೆ ನಿಂತಲ್ಲೇ ನಿಲ್ಬೇಕು. ಇಷ್ಟು ಕಾಯೋ ತಾಳ್ಮೇರದ ಬೈಕ್ ಸವಾರರು ಬೈಕ್ ಮೇಲೂ ಅಡ್ಡದಾರಿಯಲ್ಲಿ ಹೋಗಿ ನುಗ್ತಿದ್ದಾರೆ. ಟ್ರಾಫಿಕ್ ಪೊಲೀಸರು ಫೈನ್ ಹಾಕಿದ್ರು, ಆರ್ಟಿಒ ಅಧಿಕಾರಿಗಳು ಡಿಎಲ್ ಕ್ಯಾನ್ಸಲ್ ಮಾಡ್ತೀವಿ ಎಂದ್ರೂ ಕೇರೆ ಮಾಡ್ತಿಲ್ಲ. ಸರ್ ಒಂದು ನಿಮಿಷ ಸರ್, ನೋಡಿ ಫುಟ್ಪಾತ್ ಮೇಲೆ ನೋಡೋದು ತಪ್ಪಲ್ವಾ? ಕೋಲ್ಸ್ ಪಾರ್ಕ್ನಲ್ಲಿ ಇವತ್ತು ಟಿವಿ9 ಕ್ಯಾಮೆರಾ ಬೈಕ್ ಸವಾರರ ಮೇಲೆ ಕಣ್ಣಿಟ್ಟಿತ್ತು. ಸವಾರರು ಮಾತ್ರ ಯಾವುದಕ್ಕೂ ಕ್ಯಾರೆ ಅನ್ನದೆ ನಾನು ನಡೆದಿದ್ದೇ ದಾರಿ, ನುಗ್ಗಿದ್ದೇ ಸವಾರಿ ಅಂತ ಪಾದಚಾರಿಗಳಿಗೂ ಬಿಡದೆ ಸಂಚರಿಸುತ್ತಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಫುಟ್ಪಾತ್ಗಳ ಮೇಲೆ ಅಪಾಯಕಾರಿಯಾಗಿ ವಾಹನಗಳನ್ನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇದನ್ನ ಪ್ರಶ್ನೆ ಮಾಡಿದಂತ ಟಿವಿ9ಗೂ ಅವರು ಉತ್ತರ ಇಲ್ಲದ ರೀತಿಯಲ್ಲಿ ಅವರು ಯಾವ ರೀತಿ ನುಣುಚ್ಕೊಂಡು ಹೋಗ್ತಾ ಇದ್ದಾರೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಫುಟ್ಪಾತ್ ಮೇಲೆ ಓಡಾಡೋದು ಒಂದು ರೀತಿ ದುಸ್ಸಾಹಸ ಅಂತ ಹೇಳ್ಬೋದು. ಅವರು ಮನೆಯಿಂದ ಈಚೆಗೆ ಬಂದರೆ ವಾಪಸ್ ಮನೆಗೆ ಹೋಗ್ತಾರೆ ಅನ್ನೋದು ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಸೊ ಈ ರೀತಿಯಲ್ಲಿ ಸರ್ಕಾರ ಕೂಡಲೇ ಗಮನವನ್ನು ಹರಿಸಬೇಕು ಅಂತೇಳಿ ಜನಸಾಮಾನ್ಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಸವಾರಿ ಮಾಡಿ ಗೊತ್ತಿದ್ದು ತಪ್ಪು ಮಾಡ್ತಿದ್ದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇಲ್ಲಿ 3 ಸಿಗ್ನಲ್ ಐತೆ. ಇಲ್ಲಿಂದ 1 ಕಿಲೋಮೀಟರ್ ದಾಟಬೇಕಂದ್ರೆ 10 ನಿಮಿಷ ಆಗುತ್ತೆ ಸರ್. ನಮ್ಮ ಕೆಲಸ ಹೋಗ್ಬೇಕಂದ್ರೆ 1 ಅವರ್ ಮುಂಚೆನೇ ಬಿಡಬೇಕು ಮನೆ 5 ಕಿಲೋಮೀಟರ್ಗೆ. ಫುಟ್ಪಾತ್ ಬಂದ್ರೆ ಡೇಂಜರೇ, ತಪ್ಪು. ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮ ಸರ್ಕಾರ ಸರಿ ಇಲ್ವಲ್ಲ, ಕರೆಕ್ಟಾಗಿ ಸಿಗ್ನಲ್ ಬಿಡಬೇಕು, ಅದೇ ಪ್ರಾಬ್ಲಮ್ ಇದೆ ಸರ್. ಒಟ್ಟಾರೆ ಟ್ರಾಫಿಕ್ ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ವಾಹನ ಸವಾರಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದು ಹೀಗೆ ಮುಂದುವರಿದ್ರೆ ಪಾದಚಾರಿಗಳ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.